ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಇಳಿಯೋ ಮುನ್ನ ಎಚ್ಚರವಾಗಿದೆ. ಕೇರಳದ ಶಬರಿಮಲೆಯಲ್ಲಿ ಆತಂಕ ಹೆಚ್ಚಿಸಿದ ವೈರಸ್. ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಇಳಿಯುವ ಮುನ್ನ ಬಹಳ ಎಚ್ಚರವಾಗಿರಬೇಕಾಗತ್ತೆ. ಕೇರಳದ ಶಬರಿಮಲೆಯಲ್ಲಿ ಆತಂಕವನ್ನ ಹೆಚ್ಚಿಸಿದ ವೈರಸ್. ಆರೋಗ್ಯ ಇಲಾಖೆಯಿಂದ ಗೈಡ್ ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಆತಂಕ ಎದುರಾಗಿದೆ. ನೀರಿನ ಮೂಲಕ ಸೋಂಕು ಮೂಗಿನಿಂದ ಮೆದುಳಿನವರೆಗೆ ಹೋಗುತ್ತೆ. ಭಕ್ತರಿಗೆ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಭೀತಿ ಎದುರಾಗಿದೆ. ನೀರಿನ ಮೂಲಕ ಹರಡ್ತಾ ಇದೆ ಮೆದುಳು ತಿನ್ನುವ ವೈರಸ್. ಮಾರಣಾಂತಿಕ ವೈರಸ್ಗೆ ಈಗ ಆಲ್ರೆಡಿ 30 ಮಂದಿ ಸಾವನ್ನಪ್ಪಿದ್ದಾರೆ. ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ಆತಂಕ ಹೆಚ್ಚಿಸಿದ ವೈರಸ್. ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಇಳಿಯುವ ಮುನ್ನ ಬಹಳ ಎಚ್ಚರವಾಗಿರಬೇಕಾಗತ್ತೆ. ಇನ್ನು ಕೇರಳದ ಶಬರಿಮಲೆಯಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಈ ಒಂದು ವೈರಸ್. ಏನು ಮೆದುಳು ತಿನ್ನುವ ಅಮೀಬಾ ವೈರಸ್ ಈಗ ಬಹಳ ಆತಂಕವನ್ನು ಹೆಚ್ಚಿಸಿದೆ. ಜೊತೆಗೆ ಈಗ ಕೇರಳ ಸರ್ಕಾರ ಅಂದರೆ ಆರೋಗ್ಯ ಇಲಾಖೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನು ಹೊರಡಿಸಿದೆ. ಮುಖ್ಯವಾಗಿ ಈಗ ನೀವು ನೀರಿಗೆ ಇಳಿಯುವುದಕ್ಕಿಂತ ಮೊದಲು ಯಾವ ರೀತಿಯ ಕೆಲವೊಂದಿಷ್ಟು ಕ್ರಮವನ್ನು ತಗೊಳ್ಬೇಕಾಗತ್ತೆ, ಪ್ರಿಕಾಷನ್ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ಒಂದು 21 ಔಷಧಗಳೇನಿರುತ್ತೆ ಮುಖ್ಯವಾಗಿ ಅಂದರೆ ನಾರ್ಮಲ್ ಮೆಡಿಸಿನ್ಸ್ ಅದೆಲ್ಲವನ್ನು ಕೂಡ ನೀವು ಕ್ಯಾರಿ ಮಾಡಬೇಕಾಗತ್ತೆ. ಇನ್ನು ನೀರಿಗೆ ಇಳಿಯುವಂತಹ ಸಂದರ್ಭದಲ್ಲಿ ಮೂಗಿನ ಒಳಗೆ ನೀರು ಹೋಗದಂತೆ ಎಚ್ಚರ ವಹಿಸಬೇಕಾಗತ್ತೆ. ಮೂಗಿನ ಒಳಗೆ ಏನಾದರೂ ನೀರು ಹೋದ್ರೆ ಅದು ಡೈರೆಕ್ಟ್ ಮೆದುಳಿಗೆ ಹೋಗುತ್ತೆ. ಈ ಒಂದು ಅಮೀಬಾ ಏನಿದೆ ಆ ಸಂದರ್ಭದಲ್ಲಿ ಮೂಗಿನಿಂದ ಮೆದುಳಿಗೆ ಹೋಗಿ ಆ ಒಂದು ಮೆದುಳನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದರಿಂದ ಆ ಪ್ರಾಣಕ್ಕೂ ಕೂಡ ಕುತ್ತಾಗುತ್ತೆ. ಈಗ ಆಲ್ರೆಡಿ 30 ಜನರ ಪ್ರಾಣ ಹೋಗಿದೆ. ಹಾಗಾಗಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕಾಗುತ್ತೆ. ಇನ್ನು ನೀರು ಕುಡಿಯುವಂತಹ ಸಂದರ್ಭದಲ್ಲೂ ಅಷ್ಟೇ ಅತಿ ಹೆಚ್ಚು ಬಿಸಿ ನೀರಿನ ಸೇವನೆ ಬಹಳ ಒಳ್ಳೆಯದು. ಈಗ ನಾವು ಕೋವಿಡ್ ಟೈಮಲ್ಲಿ ಯಾವ ರೀತಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾಲನೆ ಮಾಡ್ದು ಅದೇ ರೀತಿ ಈ ಒಂದು ವೈರಸ್ನಿಂದ ನಾವು ತಪ್ಪಿಸ್ಕೊಳ್ಬೇಕು ಅಥವಾ ಬಚಾವ್ ಆಗಬೇಕಂತಂದರೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಮೂಗಿಗೆ ನೀರು ಹೋಗಬಾರ್ದು. ಈಗ ಪಂಪಾ ನದಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಮೂಗಿನ ಒಳಗಡೆ ನೀರು ಹೋಗಬಾರ್ದು. ಮೂಗಿನ ಒಳಗಡೆ ಏನಾದರೂ ಒಂದು ವೇಳೆ ನೀರು ಹೋಯಿತು ಅಂತಂದರೆ ಆ ಒಂದು ನೀರಿನಲ್ಲಿರುವಂಥ ವೈರಸ್ ಏನಿದೆ ಅದು ಡೈರೆಕ್ಟ್ ಮೆದುಳಿಗೆ ಹೋಗುತ್ತೆ. ಮೆದುಳಿಗೆ ಹೋದಂತಹ ಸಂದರ್ಭದಲ್ಲಿ ಆ ಒಂದು ವೈರಸ್ ನಮ್ಮ ಮೆದುಳನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗಾಗಿ ಬಹಳ ಹುಷಾರಾಗಿರಿ. ಇನ್ನು ಕೈಯನ್ನು ಸ್ವಚ್ಛವಾಗಿಡೋದಾಗಿರಬಹುದು. ಜೊತೆಗೆ ಕುಡಿಯುವಂತಹ ನೀರು ಅಷ್ಟೇ ತಣ್ಣೀರಿನ ಬದಲು ಬಿಸಿ ನೀರು ಸೇವನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ.